ಸೊ 17 ಶ್ಲೋಕ 18 ಶ್ಲೋಕ ಆಗಿದೆ. ಸೊ ಇಲ್ಲಿ ಕೃಷ್ಣ 18ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂಚ ಉಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯಾಂ ಉಪಪದ್ಯತೆ. ಇತಿ ಕ್ಷೇತ್ರಂ ಕ್ಷೇತ್ರವನ್ನು, ಜ್ಞಾನಂ ಜ್ಞಾನವನ್ನು, ಜ್ಞೇಯಂ ಜ್ಞೇಯವನ್ನು ನಿನಗೆ ಸಮಾಸದಿಂದ ಹೇಳಿದ್ದಾಯಿತು. ನನ್ನ ಭಕ್ತನು ಇವುಗಳನ್ನೆಲ್ಲ ಈ ಮೂರನ್ನು ತಿಳಿದುಕೊಂಡು ನನ್ನ ಭಾವವನ್ನೇ ಹೊಂದುವುದಕ್ಕೆ ತಕ್ಕವನಾಗುತ್ತಾನೆ. ಅಂದರೆ ಅವನಿಗೆ ಆ ಒಂದು ಕೆಪಾಸಿಟಿ ಬರುತ್ತೆ ಅಂತ ಅರ್ಥ. ಸೊ ಕ್ಷೇತ್ರ ಅಂದರೆ ಯಾವುದು? 5 ಪಂಚಮಹಾಭೂತಗಳು, ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ, ಸಂಘಾತ, ಇವುಗಳೆಲ್ಲ ಕ್ಷೇತ್ರ. ಮತ್ತು ಯಾವ ಯಾವ ರೀತಿಯಲ್ಲಿ ನಾವಿರಬೇಕು ಅಂತ ಹೇಳಿದಾನೋ ಅದು ಜ್ಞಾನ. ಮತ್ತು ಜ್ಞೇಯ, ಯಾವುದನ್ನು ತಿಳ್ಕೋಬೇಕು ಅದು ಪರಬ್ರಹ್ಮ ವಸ್ತುವೆ. ಸೊ ಈ ಮೂರನ್ನು ಕೂಡ ಶ್ರೀಕೃಷ್ಣ ನಮಗೆ 17ನೇ ಶ್ಲೋಕದ ತನಕ ಹೇಳಿದ್ದಾನೆ. ಈ ಮೂರನ್ನು ಸರಿಯಾಗಿ ಯಾರು ಏತದ್ ವಿಜ್ಞಾಯ ತಿಳ್ಕೋತಾನೋ ಅವನು ಮದ್ಭಾವಾಯಾಮ್ ಉಪಪದ್ಯತೆ, ನನ್ನ ಭಾವವನ್ನೇ ಹೊಂದುತ್ತಾನೆ. ಅಂದರೆ ಪರಬ್ರಹ್ಮ ಸ್ವರೂಪವನ್ನೇ ಹೊಂದುತ್ತಾನೆ, ಮೋಕ್ಷವನ್ನು ಪಡೀತಾನೆ ಅಂತ ಅರ್ಥ. ಈಗ 19ನೇ ಶ್ಲೋಕ. ಇಲ್ಲಿ ಈ ಮೂರನ್ನು ಹೇಳಿದ ಮೇಲೆ ಪ್ರಕೃತಿ ಮತ್ತು ಪುರುಷ, ಪ್ರಕೃತಿಂ ಪುರುಷಂಚೈವ ವಿದ್ಧಿ ಅನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್ ಅಂತ 19ನೇ ಶ್ಲೋಕ ಪ್ರಾರಂಭ ಆಗ್ತಾ ಇದೆ. ಪ್ರಕೃತಿಂ ಪುರುಷಂ ಚೈವ ಅಂತ ಇಲ್ಲಿ 2 ಪದಗಳನ್ನು ಉಪಯೋಗಿಸಿದ್ದಾರೆ. ಒಂದು ಪ್ರಕೃತಿ ಮತ್ತು ಇನ್ನೊಂದು ಪುರುಷ ಅಂತ. ಇದು ಏನು ಈ ಕಾನ್ಸೆಪ್ಟು ನಾವೆಲ್ಲ ಕಡೆನೂ ನೋಡಿರ್ತೀವಿ. ಯಾವ ಕಾನ್ಸೆಪ್ಟು? ಶಿವ ಮತ್ತು ಶಕ್ತಿ, ಶಿವಶಕ್ತಿ, ಪ್ರಕೃತಿ ಮತ್ತು ಪುರುಷ, ಸ್ತ್ರೀ ಗಂಡಸರು ಹೆಂಗಸರು, ಸ್ತ್ರೀಯರು ಪುರುಷರು, ಇವನ್ನೆಲ್ಲ ನಾವು ಈ ಪ್ರಪಂಚದಲ್ಲಿ ನೋಡ್ತಾನೆ ಇದ್ದೀವಿ. ಸೊ ಪ್ರಕೃತಿ ಅಂದರೆ ಏನು? ಮಾಯೆ. ಇಲ್ಲಿ ಪ್ರಕೃತಿ ಅಂದರೆ ಅರ್ಥ ಮಾಯೆ. ಪುರುಷ, ಪುರುಷ ಅಂದರೆ ಯಾರು? ಈ ಪುರದಲ್ಲಿ ಒಳಗೆ ವಾಸಿಸ್ತಾ ಇದ್ದಾನಲ್ಲ, ಜೀವಾತ್ಮ, ಪರಮಾತ್ಮ, ಆತ್ಮ, ಇವೆಲ್ಲ ಪುರುಷ. ಒಂದು ಮಾಯೆ, ಇನ್ನೊಂದು ಆ ಮಾಯೆಯನ್ನು ತಿಳ್ಕೋತಾ ಇರೋ ಪುರುಷ. ಹಿಂದೆ ಹೇಳಿದ್ವಲ್ಲ, ಕರ್ತೃ ಕರ್ಮ ಇವೆಲ್ಲ ಬಂತಲ್ಲ, ಜ್ಞಾನ ಜ್ಞೇಯ ಜ್ಞಾತೃ. ಹೋದ ಶ್ಲೋಕದಲ್ಲಿ ಹೇಳಿದಾಗ ನಮಗೆ ಇದರಲ್ಲಿ ಪುರುಷ ಯಾರು ಅಂದರೆ ಈ ಶರೀರದ ಒಳಗಡೆ ಕೂತ್ಕೊಂಡು ಆತ್ಮವನಾಗಿ ಎಲ್ಲವನ್ನು ತಿಳ್ಕೊತಾ ಇರೋನೇ ಪುರುಷ. ಅವನು ಯಾವುದರಲ್ಲಿ ಕೂತ್ಕೊಂಡಿದ್ದಾನೆ? ಪ್ರಕೃತಿಯಲ್ಲಿ ಕೂತ್ಕೊಂಡಿದ್ದಾನೆ. ಪ್ರಕೃತಿ ಅಂದರೆ ಮಾಯೆ. ಅಂದರೆ ಆ ಪರಬ್ರಹ್ಮ ಆತ್ಮನಾಗಿ ಜೀವನಾಗಿ ಈ ಮಾಯೆ ಒಳಗಡೆ ಹೊಕ್ಕು ಈ ಮಾಯೆಯಲ್ಲಿರ್ತಕ್ಕಂಥ ಸುಖ ದುಃಖಗಳು, ಜನನ ಮರಣಗಳು, ಲಾಭ ನಷ್ಟಗಳು, ಇವನ್ನೆಲ್ಲ ತಿಳ್ಕೊತಾ ಇದ್ದಾನೆ. ಆದ್ದರಿಂದ ಒಂದು ಪ್ರಕೃತಿ ಮತ್ತು ಇನ್ನೊಂದು ಪುರುಷ. ಸೊ ಹೋದ ಶ್ಲೋಕದಲ್ಲಿ ಹೇಳಿದಾಗೆ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ. ಸೊ ಈ ಪ್ರಕೃತಿಯಲ್ಲಿ ಇರೋನು ಯಾರು? ಪುರುಷ, ಅವನು ಕ್ಷೇತ್ರ. ಸೊ ಹೋದ ಶ್ಲೋಕದ ಕ್ಷೇತ್ರ ಅಂದರೂ ಒಂದೇ, ಇಲ್ಲಿ ಪುರುಷ ಅಂದರೂ ಒಂದೇ. ಈ ಎರಡೂ ಹೇಗಿದೆ ಅಂದರೆ ಪ್ರಕೃತಿಂ ಪುರುಷಂಚೈವ ವಿದ್ಧಿ ಅನಾದಿ ಉಭಾವಪಿ, ಇವೆರಡೂ ಅನಾದಿಗಳೇ. ಅಂದರೆ ಪುರುಷನಿಗೆ ಆತ್ಮಸ್ವರೂಪನಾದ ಪರಬ್ರಹ್ಮನಿಗೂ ಮತ್ತು ಮಾಯೆಯು ಎರಡೂ ಅನಾದಿ. ಅಂದರೆ ಇದಕ್ಕೆ ಆದಿ ಇಲ್ಲ, ಪ್ರಾರಂಭ ಇಲ್ಲ, ಅವಕ್ಕೆ ಅಂತ್ಯವೂ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ಪ್ರಕೃತಿ ಮತ್ತು ಪುರುಷ ಎರಡನ್ನೂ ಅನಾದಿ ಎಂದು ತಿಳಿದುಕೋ ಅಂತ ಹೇಳ್ತಾ ಇದ್ದಾರೆ. ಈಗ ಎಷ್ಟೋ ಸರಿ ನಮಗೆ ಬರುತ್ತಲ್ಲ, ಏನಕ್ಕೆ ಈ ಕಷ್ಟಗಳಿರುತ್ತೆ, ಈ ಪ್ರಪಂಚದಲ್ಲಿ ಕೆಟ್ಟವ್ರು ಯಾಕೆ ಇರ್ತಾರೆ, ಯಾಕೆ ಬರೀ ಒಳ್ಳೆಯವರೇ ಇರಬಾರ್ದು, ಯಾವತ್ತಾದರೂ ಒಂದಿನ ಈ ಥರ ಒಳ್ಳೆಯವರೇ ತುಂಬ್ಕೊಂಡಿರೋ ಟೈಮ್ ಬರುತ್ತಾ ಅಂತೆಲ್ಲ ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಅದಕ್ಕೆ ಉತ್ತರ ಇಲ್ಲಿದೆ, ಇಲ್ಲ. ಈ ಜಗತ್ತು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೆಟ್ಟವ್ರು ಇದ್ದೇ ಇರ್ತಾರೆ ಒಳ್ಳೆಯವರ ಜೊತೆಗೆ. ಒಳ್ಳೆಯ ಜೊತೆಗೆ ಕೆಟ್ಟ ಯೋಚನೆಗಳು ಇದ್ದೇ ಇರುತ್ತೆ.
ಯಾಕೆ ಅಂದರೆ ಇವೆರಡು ಅನಾದಿ. ಅನಾದಿ ಅಂದರೆ ಹುಟ್ಟಿಲ್ಲದ್ದು. ಹುಟ್ಟಿಲ್ಲದೆ ಇರೋದಕ್ಕೆ ಸಾವೂ ಇರಲ್ಲ ಅಷ್ಟೆ. ಆದ್ದರಿಂದ ಪ್ರಕೃತಿಂ ಪುರುಷಂ ಚೈವ ವಿದ್ಯೆ ಅನಾದಿ ಉಭಾವಪಿ. ಇವೆರಡು ಕೂಡ ಅನಾದಿ ಎಂದು ತಿಳಿದುಕೋ. ಯಾವ್ಯಾವುದು? ಮಾಯೆ ಮತ್ತು ಮಾಯೆಯ ಒಳಗಡೆ ಕೂತ್ಕೊಂಡಿರ್ತಕ್ಕಂಥ ಆತ್ಮ, ಜೀವ, ಇವೆಲ್ಲ ಎರಡೂ. ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಯೆ ಪ್ರಕೃತಿ ಸಂಭವಾನ್. ವಿಕಾರಗಳು ಮತ್ತು ಗುಣಗಳು ಈ ಮೂರನ್ನು ಪ್ರಕೃತಿ ಸಂಭವಾನ್, ಪ್ರಕೃತಿಯಿಂದ ಹುಟ್ಟಿದ್ದು, ಮಾಯೆಯಿಂದ ಹುಟ್ಟಿದ್ದು ಎಂದು ತಿಳಿದುಕೋ ಅಂತ ಇಲ್ಲಿ ಎರಡನೇ ಇದರಲ್ಲಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ವಿಕಾರಾಂಶ ಅಂದರೆ ಏನು ಅಂತ ಇಲ್ಲೇನು ಕೊಟ್ಟಿದ್ದಾರೆ? ಇತ್ಯೇಷು ಈಶ್ವರಸ್ಯ ತತ್ ಪ್ರಕೃತಿ ಉಕ್ತಂ ನಿತ್ಯತ್ವೇನ ಉಕ್ತಂ. ವಿಕಾರಗಳೆಂದರೆ ಬುದ್ಧಿಯಿಂದ ಹಿಡಿದು ದೇಹೇಂದ್ರಿಯಗಳವರೆಗೆ. ಗುಣಗಳು ಎಂದರೆ ಸುಖ ದುಃಖ ಮೋಹಗಳು. ಅದೇ ವಿಕಾರಗಳು ಅಂದರೆ ನಮ್ಮ ಅನುಭವಕ್ಕೆ ಬರ್ತಕ್ಕಂಥ ಸುಖ, ದುಃಖ, ಹುಟ್ಟು, ಸಾವು, ಇವೆಲ್ಲ ವಿಕಾರಗಳು. ಇವುಗಳೇ ವಿಕಾರಗಳು. ಆದ್ದರಿಂದ ಈ ವಿಕಾರಗಳು ಮತ್ತು ಗುಣಾಂಶ್ಚೈವ, ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರು ಗುಣಗಳಿಂದ ಹುಟ್ಟತಕ್ಕಂಥ ನಮ್ಮ ಭಾವನೆಗಳು. ಮತ್ತು ಈ ಶರೀರವೂ ವಿಕಾರವೇ. ಏಕೆಂದರೆ ಇರೋದು ಇಲ್ದಿರೋ ಇರೋದು ಸಪೋಸ್ ಹೊಟ್ಟೋಗೋದು, ಬೇರೆ ಬೇರೆಯಾಗಿ ಚೇಂಜ್ ಆಗ್ತಾ ಇರೋ ಸ್ವಭಾವ ಇರೋದೆಲ್ಲ ವಿಕಾರಗಳು ಅಂತ. ಆಕಾರ ಬೇರೆ, ವಿಕಾರ ನಾವು ಉಪಯೋಗಿಸ್ತಾ ಇರ್ತೀವಿ ಪದಗಳೆಲ್ಲ. ಇವೆಲ್ಲ ವಿಕಾರಾಂಶ ಅಂದರೆ ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣಗಳಿಂದ ಹುಟ್ಟತಕ್ಕಂಥ ಈ ಶರೀರ, ಆಮೇಲೆ ನಮ್ಮಲ್ಲಿ ಹುಟ್ಟತಕ್ಕಂಥ ಸುಖ, ದುಃಖ, ಶೀತ, ಉಷ್ಣ ಮುಂತಾದ ಭಾವನೆಗಳು, ಇವೆಲ್ಲವೂ ಕೂಡ ವಿಕಾರಗಳು. ಇವೆರಡು ಎಲ್ಲಿಂದ ಹುಟ್ಟುತ್ತೆ ಅಂದರೆ ಮಾಯೆಯಿಂದ ಹುಟ್ಟುತ್ತೆ, ಭಗವಂತನಿಂದ ಹುಟ್ಟಲ್ಲ. ಸೊ ಭಗವಂತ ಮತ್ತು ಮಾಯೆ ಎರಡು ವಸ್ತುಗಳಿವೆ. ಅದರಲ್ಲಿ ಈ ಗುಣಗಳು ಮತ್ತು ವಿಕಾರಗಳು ವಿದ್ಯೆ ಪ್ರಕೃತಿ ಸಂಭವಾನ್, ಮಾಯೆಯಿಂದ ಹುಟ್ಟಿದೆ ಅಂತ ತಿಳಿದುಕೋ ಅಂತ ಹೇಳ್ತಾ ಇದ್ದಾರೆ. ವಿಕಾರಾನ್ ಬುದ್ಧ್ಯಾದಿ ದೇಹೇಂದ್ರಿಯಾಂತಾನ್, ಬುದ್ಧಿ, ಇಂದ್ರಿಯಗಳು, ಈ ದೇಹ, ಗುಣಾಂಶ, ಸುಖ ದುಃಖ ಮೋಹ ಪ್ರತ್ಯಯ ಕಾರಣ ಪರಿಣತಾನ್, ಇವುಗಳೆಲ್ಲವೂ ವಿಕಾರಗಳೇ. ಇವೆಲ್ಲವೂ ಕೂಡ ಎಲ್ಲಿಂದ ಹುಟ್ಟುತ್ತೆ? ಭಗವಂತನಿಂದ ಹುಟ್ಟಲ್ಲ, ಮಾಯೆಯಿಂದ ಹುಟ್ಟುತ್ತೆ. ಹಾಗಾದರೆ ಒಬ್ಬರು ಒಳ್ಳೆಯವರು, ಒಬ್ಬರು ಕೆಟ್ಟವರು, ಒಬ್ಬರು ಬಡವರು, ಒಬ್ಬರು ಸಾಹುಕಾರರು, ಒಬ್ರಿಗೆ ಆರೋಗ್ಯ, ಒಬ್ರಿಗೆ ಅನಾರೋಗ್ಯ, ಇವೆಲ್ಲ ಭಗವಂತನ ದೂಷಣೆ ಮಾಡಬಾರ್ದು ನಾವು. ಇವೆಲ್ಲ ಉಂಟಾಗಿರೋದು ಮಾಯೆಯಿಂದ ಅಷ್ಟೆ. ಭಗವಂತ ಯಾರಿಗೇನು ಮಾಡಿಲ್ಲ. ಸೊ ಮಾಯೆಯನ್ನು ಗೆದ್ದರೆ ನಾವು ಎಲ್ಲವನ್ನೂ ಗೆದ್ದಂತೆ ಆಗುತ್ತೆ. ಅದು ಒಂದು. ನೆಕ್ಸ್ಟು ಎರಡನೇ ಒಂದು ಶ್ಲೋಕದಲ್ಲಿ, 20ನೇ ಶ್ಲೋಕದಲ್ಲಿ, ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರ್ ಉಚ್ಯತೆ ಅಂತ ಇಲ್ಲಿ ಅದೇ ಶ್ಲೋಕನೇ 19ನೇ ಶ್ಲೋಕನೇ ಮುಂದುವರಿಸ್ಕೊಂಡು ಹೇಳ್ತಾ ಇದ್ದಾನೆ. ಕಾರ್ಯಕರಣ ಕರ್ತೃತ್ವೇ ಹೇತು. ಕಾರ್ಯಕರಣೆ ಅಂದರೆ ಏನು? ಶರೀರ ಅಂತ ಅಷ್ಟೆ. ಕಾರ್ಯಕರಣ ಕರ್ತೃತ್ವೇ ಕಾರ್ಯಂ ಶರೀರಂ, ಕರಣಾನಿ ತತ್ಸ್ಥಾನಿ ತ್ರಯೋದಶಃ. ಕಾರ್ಯ ಅಂದ್ರೇನು? ಶರೀರ. ಕರಣ ಅಂದ್ರೇನು? ಇಂದ್ರಿಯಗಳು. ಎಷ್ಟು ಇಂದ್ರಿಯಗಳಿದೆ? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಮೂರನ್ನು ಸೇರಿಸಿದ್ರೆ 13 ಆಯಿತು. ಸೊ ಕರಣಾನಿ ತತ್ಸ್ಥಾನಿ ತ್ರಯೋದಶ, 13 ಇಂದ್ರಿಯಗಳು ಮತ್ತು ಈ ಶರೀರ, ಇದೂ ಕೂಡ ಎಲ್ಲಿಂದ ಹುಟ್ಟಿದೆ? ಮಾಯೆಯಿಂದನೇ ಹುಟ್ಟಿದೆ. ಸೊ ಮಾಯೆಯಿಂದ ವಿಕಾರಗಳು ಹುಟ್ಟುತ್ತೆ, ಮಾಯೆಯಿಂದ ಈ ಶರೀರವೂ ಹುಟ್ಟುತ್ತೆ, ಮಾಯೆಯಿಂದ ಈ ಇಂದ್ರಿಯಗಳು ಹುಟ್ಟುತ್ತೆ. ಸೊ ಎಲ್ಲವೂ ಹುಟ್ಟೋದು ಕೂಡ ಮಾಯೆಯಿಂದನೇ. ಅದರಿಂದ ನಮಗೆ ಇವಾಗ ಮಾಯೆಯೇ ಮುಸುಕದು. ನಾವೆಲ್ಲ ಮಾಯೆಯಲ್ಲಿ ಬಂಧಿತರಾಗಿರೋದ್ರಿಂದ ನಮ್ಮಲ್ಲಿ ಈ ಪ್ರಪಂಚ ಕಾಣಿಸ್ತಾ ಇದೆ. ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ. ಈ ಒಂದು ಮಾಯೆಯಲ್ಲಿ, ಈ ಶರೀರದಲ್ಲಿ ಕುಳಿತುಕೊಂಡು
ಒಳಗಡೆ ಸುಖ ದುಃಖಗಳನ್ನು ಅನುಭವಿಸ್ತಾ ಇರುವ ಒಬ್ಬನಿದಾನಲ್ಲ, ಅವನ ಹೆಸರು ಪುರುಷ. ಅವನೇ ಈ ಒಂದು ಸುಖ ದುಃಖಗಳನ್ನು ನಮ್ಮ ಅನುಭವ ಬರೋದಕ್ಕೆ ಕಾರಣ. ಒಂದು ಸುಖ ದುಃಖಗಳು ಈ ಮಾಯೆಯಲ್ಲಿದೆ. ಅದರಲ್ಲಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಅದನ್ನು ನಾವು ಅನುಭವಿಸಿದಾಗ ಗೊತ್ತಾಗುತ್ತೆ. ನಾವು ಅನುಭವಿಸೋದಕ್ಕೆ ಯಾರು ಕಾರಣ ಅಂದರೆ ಪುರುಷನೇ ಕಾರಣ, ಈ ಜೀವಾತ್ಮನೇ ಕಾರಣ. ನಾವು ಜೀವಭಾವವನ್ನು ಬಿಟ್ಟು ಆಧ್ಯಾತ್ಮದಲ್ಲಿ ಮುಂದುವರೆದು ಬ್ರಹ್ಮಭಾವವನ್ನು ಪಡೆದಾಗ ಈ ಮಾಯೇನೂ ಇರಲ್ಲ, ಈ ಸುಖ ದುಃಖಗಳೂ ಇರಲ್ಲ, ಸಂಸಾರವೂ ಇದೆ. ಇದು ಆಧ್ಯಾತ್ಮ. ಆದ್ದರಿಂದ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಅಂದರೆ ಕಾರಣ, ಕಾರಣ ಎಂದು ಕರೆಯಲ್ಪಡುತ್ತಾನೆ. ಇಪ್ಪತ್ತೊಂದು. ಪುರುಷಃ ಪ್ರಕೃತಿಸ್ಥಿತೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗಃ ಅಸ್ಯ ಸತ್ ಅಸದ್ಯೋನಿ ಜನ್ಮಸು. ಪುರುಷನೇನು ಮಾಡ್ತಾ ಇರ್ತಾನೆ? ಈ ಜೀವಾತ್ಮ ಪ್ರಕೃತಿ ಸ್ಥಿತೋ ಹಿ, ಅವನಿಗೆ ಎದ್ದು ಮನೆ ಯಾವುದು? ಪುರುಷನಿಗೆ ಮನೆ ಮಾಯೆನೇ ಮನೆ. ಮಾಯೆಗೆ ಮನೆ ಯಾವುದು? ಈ ಶರೀರವೇ ಮನೆ. ಸೊ ಮೊದಲು ಶರೀರ, ಶರೀರದ ಒಳಗಡೆ ಮಾಯೆ, ಮಾಯೆಯ ಒಳಗಡೆ ಜೀವ, ಹೀಗೆ. ಸೊ ಪುರುಷಃ ಪ್ರಕೃತಿ ಸ್ಥಿತೋ ಹಿ, ಈ ಪುರುಷನೇನು ಮಾಡ್ತಾ ಇದ್ದಾನೆ? ಈ ಮಾಯೆಯಲ್ಲಿ ಕುಳಿತುಕೊಂಡು ಏನು ಮಾಡ್ತಾ ಇದ್ದಾನೆ? ಭುಂಕ್ತೆ, ಅನುಭವಿಸ್ತಾ ಇದ್ದಾನೆ, ತಿಂತಾ ಇದ್ದಾನೆ. ಏನನ್ನ? ಪ್ರಕೃತಿಜಾನ್ ಗುಣಾನ್, ಮಾಯೆಯಿಂದ ಹುಟ್ಟಿದ 3 ಗುಣಗಳನ್ನು, ಆ 3 ಗುಣಗಳಿಂದ ಹುಟ್ಟಿದಂಥ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ. ಕಾರಣಂ ಗುಣಸಂಗಃ ಅಸ್ಯ ಸದ್ ಅಸತ್ಯೋನಿ ಜನ್ಮಸು. ಒಳ್ಳೆಯ ಜನ್ಮ ಮತ್ತು ಕೆಟ್ಟ ಜನ್ಮ, ಉತ್ತಮವಾದ ಶ್ರೇಷ್ಠವಾದ ಮಾನವ ಜನ್ಮ ಅಥವಾ ಕೀಳಾದ ಪ್ರಾಣಿಗಳ ಜನ್ಮ, ಈ ರೀತಿಯಲ್ಲಿ ಬೇರೆ ಬೇರೆ ಜನ್ಮಗಳಲ್ಲಿ ಈ ಪುರುಷನು ಹುಟ್ಟುವುದಕ್ಕೆ ಕಾರಣ ಏನು ಅಂದರೆ ಗುಣಸಂಗಃ. ಈ 3 ಸತ್ವ ರಜಸ್ ತಮಸ್, ಈ 3 ಗುಣಗಳ ಸಂಘದಲ್ಲಿದ್ದು ಅವುಗಳಿಂದ ಹುಟ್ಟುವ ಸುಖ ದುಃಖಗಳನ್ನು ಅನುಭವಿಸ್ತೀವಲ್ಲ, ಆ ಅನುಭವಿಸುವುದೇ ನಮ್ಮ ಪುನರ್ಜನ್ಮಕ್ಕೆ ಕಾರಣ, ಬೇರೆ ಇನ್ನೇನೂ ಇಲ್ಲ. ಆದ್ದರಿಂದ ಗುಣಸಂಗ ವರ್ಜಿತ ಅಂತ ಕೃಷ್ಣ ಕೊನೆಯಲ್ಲಿ ಹೇಳ್ತಾನೆ. ಸೊ ಪುರುಷಃ ಪ್ರಕೃತಿ ಸ್ಥಿತೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗಃ ಅಸ್ಯ ಸದ್ ಅಸದ್ಯೋನಿ ಜನ್ಮಸು. ಒಳ್ಳೆಯ ಜನ್ಮಗಳಲ್ಲಿ ಕೆಟ್ಟ ಜನ್ಮಗಳಲ್ಲಿ ನಾವು ಹುಟ್ಟೋದಕ್ಕೆ ಕಾರಣ ಏನಪ್ಪ ಅಂದರೆ ಗುಣಸಂಗ. ಸತ್ವಗುಣ ಸಂಘ, ಸತ್ವಗುಣದ ಸಂಘದಲ್ಲಿದ್ದರೆ ನಮಗೆ ಒಳ್ಳೆಯ ಜನ್ಮ ಬರುತ್ತೆ. ರಜೋಗುಣದ ಸಂಬಂಧದಲ್ಲೇ ಇದ್ದರೆ ನಾವು ಮಧ್ಯಮ ಜನ್ಮ ಬರುತ್ತೆ. ತಮೋಗುಣದ ಸಂದರ್ಭದಲ್ಲೇ ಸಂಪರ್ಕದಲ್ಲೇ ನಾವು ಇದ್ದು ಜೀವನ ಮಾಡಿದ್ರೆ ನಮಗೆ ಪ್ರಾಣಿಗಳ ಜನ್ಮ ಬರುತ್ತೆ. ಸೊ ನಮ್ಮನ್ನ ಜನ್ಮಕ್ಕೆ ನಾವೇ ಕಾರಣ ಆಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ಪ್ರಾಣಿ ಅಂತ ತಿಳ್ಕೊಳ್ದೇ ಇದ್ರು ಕೂಡ, ಯಾಕೆಂದರೆ ಪ್ರಾಣಿ ಆಗಕ್ಕೆ ಸಾಧ್ಯ ಇಲ್ಲ, ಮನುಷ್ಯನು ಮನುಷ್ಯನಾಗೇ ಇರಬೇಕು, ಮರವಾಗೇ ಇರಬೇಕು ಅಂತಲೂ ಓದಿದ್ದೀವಿ. ಉಪನಿಷತ್ತುಗಳು ಹಾಗೆ ಹೇಳ್ತಾ ಇದೆ. ಆ ರೀತಿ ತಿಳ್ಕೊಳ್ಳೋಕೆ ಬದಲು ಹೀಗೆ ತಿಳ್ಕೊಬೋದು ನಾವು. ಸತ್ ಜನ್ಮ ಮತ್ತು ಅಸತ್ ಅಂದರೆ ಶ್ರೇಷ್ಠವಾದ ಮೋಕ್ಷಕ್ಕೆ ಮಾರ್ಗವಾದ ಆಧ್ಯಾತ್ಮ ಜನ್ಮ ಮತ್ತು ಸುಖ ದುಃಖಗಳಿಗೆ ಕಾರಣವಾದ ಸಂಸಾರದ ಜನ್ಮ, ಅಥವಾ ಏನೂ ಇಲ್ಲದರೆ ಕೇವಲ ಅಜ್ಞಾನದಿಂದ ಕೂಡಿ ತಿನ್ನೋದು ಮಲಗೋದು ಒಂದು ಪ್ರಾಣಿ ಥರ ಬದುಕ್ತಾ ಇರ್ತಾರಲ್ಲ, ಆ ಜನ್ಮನೇ ಕೀಳು ಜನ್ಮ ಅಂತಲೂ ತಿಳ್ಕೊಬೋದು. ಮನುಷ್ಯರಲ್ಲೇ 3 ಥರ ಇರುತ್ತೆ. ಸತ್ವಗುಣ ಅಭಿವೃದ್ಧಿ ಆದಾಗ ಇದೇ ಥರನೇ ಸತ್ಸಂಗ ಮಾಡೋದು, ಭಗವದ್ಗೀತೆಗಳನ್ನು ಕೊಡೋದು, ಉಪನಿಷತ್ತುಗಳನ್ನು ಓದೋದು, ದಾನ ಧರ್ಮಗಳನ್ನು ಮಾಡೋದು, ಕೆಟ್ಟ ಮಾತನ್ನು ಆಡದೇ ಇರೋದು, ಸದಾ ಒಳ್ಳೆಯ ಚಿಂತನೆ ಮಾಡೋದು, ಈ ಗುಣಗಳು ನಮ್ಮಲ್ಲಿ ಬಂದಿರುತ್ತೆ. ಆ ಗುಣ ಸಂಘದಲ್ಲೇ ನಾವಿದ್ದರೆ ಮುಂದಿನ ಜನ್ಮ ಒಳ್ಳೆಯ ಜನ್ಮನೇ ಸಿಗುತ್ತೆ. ರಜೋಗುಣದ ಸಂಪರ್ಕಕ್ಕೆ ಬಂದಾಗ ದುಡ್ಡು ಕಾಸು ಸಂಪಾದನೆ ಮಾಡು, ಹೆಂಡತಿ ಮಕ್ಕಳ ಜೊತೆಗೆ ಚೆನ್ನಾಗಿ ಓಡಾಡ್ಕೊಂಡಿರು, ಚೆನ್ನಾಗಿ ತಿನ್ನು, ಈ ರೀತಿ ಜೀವನ ಮಾಡಿದವ್ರಿಗೆ ಮಧ್ಯಮ ಜನ್ಮ ಸಿಗುತ್ತೆ. ಅದೇನು ತಪ್ಪು ಅಂತಲ್ಲ, ಆದರೆ ಅದು ಇದಕ್ಕಿಂತ ಕಮ್ಮಿ, ಸತ್ವಕ್ಕಿಂತ ಕಮ್ಮಿ. ಅದಲ್ಲದೆ ಕೇವಲ ತಮೋಗುಣದ ಸಂಪರ್ಕದಲ್ಲೇ ಇದ್ದವನಿಗೆ ಊಟ ಮಾಡು, ನಿದ್ದೆ ಮಾಡು, ನಿದ್ದೆ ಮಾಡು, ಊಟ ಮಾಡು, ಕುಡಿ, ತಿನ್ನು, ಈ ರೀತಿಯಲ್ಲಿ ಒಂದು ಪ್ರಾಣಿ ಥರ ಬದುಕುವಂತಹ ಬುದ್ಧಿ ನಮಗೆ ಬರುತ್ತೆ.
ಸೊ ನಮ್ಮ ಬುದ್ಧಿಗೆ ಕಾರಣ ಏನು ಇದ್ರ ಪ್ರಕಾರ? ಕಾರಣಂ ಗುಣಸಂಗ. ಗುಣಸಂಗವೇ. ಅದಕ್ಕೆ ಒಂದೇ ಮಾತು ಹೇಳ್ತಾರೆ, ಸತ್ಸಂಗದಿಂದ ಸದ್ಗತಿ. ನಮ್ಮ ಸಂಘ ಹೇಗಿರುತ್ತೋ ನಮ್ಮ ಜೀವನ, ನಮ್ಮ ಮುಂದಿನ ಜನ್ಮ ಕೂಡ ಹಾಗೆ. ಅದು ಬಹಳ ಯೋಚನೆ ಮಾಡಬೇಕಾದ ವಿಷಯ ಅದು. ಈಗ 22ನೇ ಶ್ಲೋಕದಲ್ಲಿ ಉಪದ್ರಷ್ಟ ಹನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮ ಇತಿ ಚ ಅಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಈ ಒಳಗಡೆ ಶರೀರದಲ್ಲಿ, ದೇಹದಲ್ಲಿ ಒಬ್ಬ ಪುರುಷನು ಕೂತಿದ್ದಾನಲ್ಲ, ಅವನನ್ನು ಏನೇನು ಅಂತ ಕರೀತಾರೆ ಅಂದರೆ ಉಪದ್ರಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಪರಮಾತ್ಮ. ಈಗೆಲ್ಲನೂ ಭಗವಂತನಿಗೆ, ಒಳಗಡೆ ಇರ್ತಕ್ಕಂಥ ಪುರುಷನಿಗೆ ನಾನಾ ರೀತಿಯ ಹೆಸರುಗಳಿಂದ ಕರೀತಾರೆ. ಅದು ಹೇಗಿದೆ ಅಂದರೆ ಉಪದ್ರಷ್ಟ. ಉಪದ್ರಷ್ಟ ಅಂದರೆ ತಾನು ಯಾವ ಕೆಲಸವನ್ನೂ ಮಾಡದೆ ಹತ್ತಿರದಲ್ಲಿದ್ದುಕೊಂಡು ನೋಡುತ್ತಿರುವವನು. ಸೂಪರ್ವೈಸರು ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಅವನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾನೆ, ಸರಿಯಾಗಿ ಮಾಡ್ತಾ ಇದ್ದಾರೋ ಅವನೇನು ಮಾಡೋಕ್ಕೆ ಹೋಗಲ್ಲ. ಆ ರೀತಿ ಸೂಪರ್ವಿಷನ್ ಮಾಡೋರನ್ನ ಉಪದ್ರಷ್ಟ ಅಂತ ಕರೀತಾರೆ. ಸೊ ಆ ಭಗವಂತ ಕೂಡ ಮಾಯೆಯನ್ನು ಸೃಷ್ಟಿ ಮಾಡಿಬಿಟ್ಟ. ಮಾಯೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದೆ. ಈ ಜಗತ್ತೊಳಗಡೆ ಒಳ್ಳೆಯದು ನಡೀತಾ ಇದೆ, ಕೆಟ್ಟದ್ದು ನಡೀತಾ ಇದೆ, ಹುಟ್ಟು ನಡೀತಾ ಇದೆ, ಸಾವು ನಡೀತಾ ಇದೆ, ನೋವು, ನಲಿವು, ಸುಖ, ದುಃಖ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಭಗವಂತ ಇದನ್ನೆಲ್ಲ ಸುಮ್ಮನೆ ನೋಡಿಕೊಂಡು, ನಾವು ಟಿ ವಿಲಿ ಧಾರಾವಾಹಿ ನೋಡಿದಾಗ ನೋಡ್ಕೊಂಡು ಕೂತಿದ್ದಾನೆ. ಆದ್ದರಿಂದ ಅವನಿಗೆ ಹೆಸರು ಉಪದ್ರಷ್ಟ ಅಂತ. ಹಾಗೇನೇ ಹನುಮಂತ ಅಂತಲೂ ಕೂಡ ಅಲ್ಲಿ ಕರೀತಾರೆ ಅವನ್ನ. ಹನುಮಂತನಂದರೆ ಅನುಮೋದನೆ ಅಂದರೆ ಒಪ್ಪಿಗೆ. ಯಾರಾದರೂ ಇವಾಗ ಅನುಮೋದನೆ ಕೊಡೋದು ಅಂದರೆ ಒಪ್ಪಿಗೆ ಕೊಡ್ತಾ ಇರೋನು. ಆದ್ದರಿಂದ ಅವನು ಹನುಮಂತ. ನಾವೆಲ್ಲ ಇವಾಗ ಮಾಯೆಗೆ ಅವನು ಒಪ್ಪಿಗೆ ಕೊಟ್ಟಿದ್ದಾನೆ. ಆಯಿತು, ನೀನು ಸೃಷ್ಟಿಯನ್ನು ಮಾಡು, ಸತ್ವಗುಣದಲ್ಲಿರೋರ್ನು ಒಂದಷ್ಟು ಜನ ಮಾಡು, ತಮೋ ಗುಣದಲ್ಲಿರೋರ್ನು ಒಂದಷ್ಟು ಜನ ಮಾಡು, ರಜೋಗುಣದಲ್ಲಿ ಇರೋರ್ನು ಒಂದಷ್ಟು ಜನ ಮಾಡು, ನಿನಗೆ ಹೇಗೆ ಬೇಕೋ ನೀನು ಹಾಗೆ ಮಾಡ್ಕೋ ಅಂತ ಮಾಯೆಗೆ ಒಪ್ಪಿಗೆ ಕೊಟ್ಟಿರೋನು ಆ ಪರಬ್ರಹ್ಮನೇ. ಆದ್ದರಿಂದ ಅವನು ಹನುಮಂತ. ಅವನು ಪರ್ಮಿಷನ್ ಕೊಡ್ತಾನಷ್ಟೆ. ಈಗ ಮಾಡ್ಕೊಳ್ಳಿ ನೀವು ಅಂತ ಪರ್ಮಿಷನ್ ಕೊಟ್ಬಿಟ್ಟು ಅದನ್ನು ಸೂಪರ್ವಿಷನ್ ಥರ ನೋಡ್ಕೊಂಡು ಕೂತಿರ್ತಾನೆ. ಆದ್ದರಿಂದ ಅವನು ಉಪದ್ರಷ್ಟ, ಹನುಮಂತ ಎರಡೂ ಕೂಡ. ಹನುಮಂತ ಅಲ್ಲ, ಹನುಮಂತ. ಭರ್ತ. ಭರ್ತ ಅಂದರೆ ಭರಣ, ಅಂದರೆ ಎಲ್ಲವನ್ನು ಧರಿಸ್ಕೊಂಡಿರೋನೇ ಭರ್ತ. ಎಲ್ಲವನ್ನು ಪೋಷಿಸುತ್ತಿರುವವನು, ಸಲಹುತ್ತಿರುವವನು, ಧರಿಸಿಕೊಂಡಿರುವವನು ಅವನೇ ಭರ್ತ. ಏನೇನು ಧರಿಸ್ಕೊಂಡಿದ್ದಾನೆ? ಈ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳನ್ನೆಲ್ಲ ಧರಿಸ್ಕೊಂಡಿದ್ದಾನಲ್ಲ ಈ ಪುರುಷ ಒಳಗಡೆ ಕೂತ್ಕೊಂಡು. ಆದ್ದರಿಂದ ಅವನ್ನ ಭರ್ತ ಅಂತಲೂ ಕೂಡ ಕರೀತಾರೆ. ಭೋಕ್ತ. ಈ ಒಂದು ಮಾಯೆಯಲ್ಲಿ ಹುಟ್ಟತಕ್ಕಂಥ ಸುಖ, ದುಃಖ, ಶೀತ, ಉಷ್ಣ ಮುಂತಾದ ಎಲ್ಲ ಭಾವನೆಗಳನ್ನು ಕೂಡ ಅನುಭವಿಸ್ತಾ ಇದ್ದಾನಲ್ಲ ಒಳಗಡೆ ಕೂತ್ಕೊಂಡು. ಆದ್ದರಿಂದ ಅವನು ಭೋಕ್ತ. ಭೋಕ್ತ ಅಂದರೆ ಅನುಭವಿಸೋದು. ಮಹೇಶ್ವರ. ಅವನು ಎಲ್ಲ ಈ ಜಗತ್ತಿಗೆಲ್ಲ ಒಡೆಯನು. ಈಶ್ವರ ಅವನು. ದೊಡ್ಡದಾದ ಒಡೆಯ ಅಂದರೆ ಅವನು ಬಿಟ್ಟರೆ ನೆಕ್ಸ್ಟ್ ಯಾರೂ ಇಲ್ಲ ಲೆವೆಲ್ಲು. ಅವನೇ ಹೈಯೆಸ್ಟು. ಆದ್ದರಿಂದ ಅವನು ಮಹೇಶ್ವರ. ಪರಮಾತ್ಮ. ಪರಮಾತ್ಮ ತಪ್ಪು ತಿಳಿವಳಿಕೆಯಿಂದ ಒಳಗಿನ ಆತ್ಮನೆಂದು ಕಲ್ಪಿತವಾಗಿರುವ ದೇಹದಿಂದ ಬುದ್ಧಿಯಿಂದ ಉಪದೃಷ್ಟನೆಂಬ ರೂಪದಲ್ಲಿರುವ ಆತ್ಮನು ಹೆಚ್ಚಿದೆ. ಅಂದರೆ ಈ ಆತ್ಮ ಈ ಆ ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ ಎಲ್ಲದಕ್ಕಿಂತ ಒಳಗಡೆ ಇದ್ದು ಅದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದ್ದಾನೆ, ಪರವಾಗಿದ್ದಾನೆ. ಆದ್ದರಿಂದ ಅವನು ಪರಮಾತ್ಮ ಅಂತ ಕರೀತಾರೆ. ಯಾರು ಪರಮಾತ್ಮ? ಶರೀರದ ಒಳಗೆ ಇರುವ ಆತ್ಮನೇ ಪರಮಾತ್ಮ. ಅವನೆಲ್ಲಿರ್ತಾನೆ ಅಂದರೆ ನಮ್ಮ ಒಳಗಡೆನೇ ಇರ್ತಾನೆ, ಹೃದಯ ಸ್ಥಳದಲ್ಲೇ ಇರ್ತಾನೆ. ಅವನು ಉತ್ತಮ ಪುರುಷ ಅಂತಲೂ ಕರೀತಾರೆ, ಕ್ಷೇತ್ರಜ್ಞ ಅಂತಲೂ ಕರೀತಾರೆ ಅವನ್ನ. ಈ ರೀತಿಯಲ್ಲಿ ಅವನಿಗೆ ಅನೇಕ ಹೆಸರುಗಳಿದೆ ಅಂತ ಹೇಳ್ತಾ ಇದ್ದಾನೆ. ಯಾಯಂ
ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈ ಸಹ ಸರ್ವತಾ ವರ್ತಮಾನೋ ಅಪಿ ನ ಸಾ ಭೂಯಃ ಅಭಿಜಾಯತೆ. ಈ ರೀತಿಯಲ್ಲಿ ಹಿಂದೆ ನಾನು ಹೇಳಿದ್ನಲ್ಲ ಇಷ್ಟೊತ್ತು, ಆ ರೀತಿಯಲ್ಲಿ ಯಾರು ಪುರುಷ ಅಂದರೆ ಯಾರು, ಪ್ರಕೃತಿ ಅಂದರೆ ಏನು, ಮೂರು ಗುಣಗಳು ಏನೇನು ಕೆಲಸಗಳು ಮಾಡುತ್ತೆ, ಇವನ್ನೆಲ್ಲ ಯಾರು ಸರಿಯಾಗಿ ತಿಳ್ಕೊಂಡಿರ್ತಾನೋ, ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾನೋ ಅವನು ಸರ್ವತಾ ವರ್ತಮಾನ ಅಪಿ. ಈಗ ನಾವು ಯಾವ ಜನ್ಮದಲ್ಲಾದರೂ ಹುಟ್ಟಿರಲಿ, ಯಾವ ಪುಣ್ಯ ಕೆಲಸವಾದರೂ ಮಾಡ್ತಾ ಇರಲಿ, ಪಾಪ ಕೆಲಸವಾದರೂ ಮಾಡ್ತಾ ಇರಲಿ, ಏನಾದರೂ ಆಗಿರಲಿ, ನಾವು ಸರ್ವತಾ ವರ್ತಮಾನ ಅಪಿ, ಈ ಜನ್ಮದಲ್ಲಿ ನಾವು ಹೇಗೇ ಇದ್ದರೂ ಸರಿ, ನ ಸಾ ಭೂಯಃ ಅಭಿಜಾಯತೆ, ಅವನು ಮತ್ತೊಂದು ಇನ್ನ ಜನ್ಮವನ್ನು ತಗೊಳ್ಳೋದಿಲ್ಲ. ಅಂದರೆ ಅವನು ಮೋಕ್ಷವನ್ನು ಪಡೀತಾನೆ. ಆದ್ದರಿಂದ ಇವಾಗ ನಾವು ಪಾಪವನ್ನೇ ಮಾಡಿರ್ಬೋದು, ಹುಟ್ಟಿನಿಂದ ಜನ್ಮಗಳಿಂದ ಪಾಪದ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿರ್ಬೋದು, ಇವಾಗಲೂ ಗೊತ್ತಿದ್ದೋ ಗೊತ್ತಿಲ್ದಿರೇನೋ ಮಾಡ್ತಾ ಇರ್ಬೋದು, ಯೋಚನೆ ಮಾಡೋ ಅಷ್ಟಿಲ್ಲ. ಏನು ಮಾಡ್ಬೇಕು ನಾವು? ಪುರುಷ ಅಂದರೆ ಯಾರು, ಪ್ರಕೃತಿ ಅಂದರೆ ಏನು, ಮೂರು ಗುಣಗಳು ಹೇಗೆ ಕೆಲಸ ಮಾಡುತ್ತೆ ಜಗತ್ತಲ್ಲಿ, ಇಷ್ಟನ್ನು ಯಾ ಏವಂ ವೇತ್ತಿ ತಿಳ್ಕೊಂಬಿಟ್ರೆ ನಮಗೆ ಮೋಕ್ಷ ಶತಸಿದ್ಧ. ಇದೇ ಆಧ್ಯಾತ್ಮ. ಆಧ್ಯಾತ್ಮದಲ್ಲಿ ಸಬ್ಜೆಕ್ಟ್ಗಳೇನೇನಿದೆ, ಪುರುಷ ಅಂದರೆ ಯಾರು, ಪ್ರಕೃತಿ ಅಂದರೆ ಮಾಯೆ ಅಂದರೆ ಏನು, ಆ ಮಾಯೆಯಲ್ಲಿರತಕ್ಕಂಥ ಮೂರು ಗುಣಗಳು ಯಾವ ರೀತಿಯಲ್ಲಿ ನಮ್ಮ ಕೈಯಿಂದ ಕೆಲಸಗಳನ್ನು ಮಾಡಿಸ್ತಾ ಇರುತ್ತೆ, ಇವುಗಳನ್ನೆಲ್ಲ ನಾವು ತಿಳ್ಕೊಂಡ್ರೆ ನಾವು ಇಷ್ಟು ದಿನ ಹೇಗಾದರೂ ಬದುಕಿರಲಿ, ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಮೋಕ್ಷವು ನಮಗೆ ಶತಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಈ ಒಂದು ಮೋಕ್ಷವನ್ನು ಪಡೀಬೇಕು ಅಂತ ಒಂದು ಜ್ಞಾನ ಮಾರ್ಗ, ಹಿಂದ್ಗಡೆ ಶ್ಲೋಕದಲ್ಲಿ ಹೇಳಿದ್ದು ಜ್ಞಾನ ಮಾರ್ಗ. ಪುರುಷ ಅಂದರೆ ಯಾರು, ಪ್ರಕೃತಿ ಅಂದರೆ ಏನು, ತ್ರಿಗುಣಾತ್ಮಕವಾದ ಮಾಯೆ ಹೇಗಿರುತ್ತೆ, ಗುಣಗಳು ಅಂದರೆ ಏನು, ಅವುಗಳನ್ನೆಲ್ಲ ತಿಳ್ಕೊಂಬಿಟ್ರೆ ಮೋಕ್ಷ ಶತಸಿದ್ಧ. ಅದು ಜ್ಞಾನ ಮಾರ್ಗ. ಜ್ಞಾನವನ್ನು ಹೇಗೆ ಪಡ್ಕೋಬೇಕು? ಸತ್ಯ ಧರ್ಮದಿಂದ ನಡ್ಕೊಂಡು ಈ ವೇದಾಭ್ಯಾಸದಿಂದಲೂ ಮತ್ತು ಉಪನಿಷತ್, ಭಗವದ್ಗೀತೆ ಇವುಗಳ ಅಧ್ಯಯನದಿಂದಲೂ ಗುರು ಶುಶ್ರೂಷೆಯಿಂದಲೂ ನಾವು ತಿಳ್ಕೊಬೋದು. ಅಕಸ್ಮಾತ್ ತಿಳ್ಕೊಳ್ದಿರೋ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮೋಕ್ಷ ಪಡೀಬೇಕು ಅಂತ ಭಾಳಷ್ಟು ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಅವರ ವಿಷಯವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಧ್ಯಾನೇನ ಆತ್ಮನಿ ಪಶ್ಯತಿ ಕೇಚಿತ್. ಕೆಲವರು ಧ್ಯಾನ ಮಾಡಿಕೊಂಡು ಆ ಒಂದು ಪುರುಷನನ್ನು ತಮ್ಮ ಒಳಗಡೆನೇ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವರು ಧ್ಯಾನ ಮಾರ್ಗದಲ್ಲಿ ಇರ್ತಾರೆ. ಅವರೇನು ಮಾಡ್ತಾರೆ? ಪುರುಷನು ಆಚೆ ಕಡೆ ಇಲ್ಲ, ನಮ್ಮ ಹೃದಯ ಸ್ಥಳದಲ್ಲೇ ಇದ್ದಾನೆ ಅಂತ ಆ ಪುರುಷನನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ? ಧ್ಯಾನದಿಂದ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಕಂಡ್ಕೋತಾರೆ. ಕೇಚಿತ್ ಆತ್ಮನ ಆತ್ಮಾನಾಂ. ಮತ್ತು ಕೆಲವರು ಸಾಂಖ್ಯ ಅಂದರೆ ಹೆಚ್ಚು ಕಮ್ಮಿ ಜ್ಞಾನ ಮಾರ್ಗವೇ, ಸಾಂಖ್ಯ ಅಂದರೆ ಜ್ಞಾನ ಅಂತಲೇ. ಮತ್ತು ಕೆಲವರು ಇವಾಗ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಪುರುಷ ಅಂದ್ರೇನು, ಪ್ರಕೃತಿ ಅಂದ್ರೇನು, ಮಾಯೆ ಅಂದ್ರೇನು, ನಾವೇನಕ್ಕೆ ಹುಟ್ತೀವಿ, ಏನಕ್ಕೆ ಸಾಯ್ತೀವಿ, ಇವೆಲ್ಲ ತಿಳ್ಕೊಳ್ಳೋದ್ರ ಮೂಲಕ ಅವರು ಕೂಡ ಮೋಕ್ಷವನ್ನು ಪಡ್ಕೋತಾರೆ. ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚ ಅಪರೇ. ಮತ್ತು ಕೆಲವರು ಯೋಗವನ್ನು ಮಾಡಿಕೊಂಡು, ಯಾವುದು ಅಷ್ಟಾಂಗ ಯೋಗವನ್ನು ಮಾಡಿ ಅದರಿಂದ ಮೋಕ್ಷವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವರು ಸಾಂಖ್ಯ ಮಾರ್ಗದಿಂದಲೂ ಪ್ರಯತ್ನ ಪಡ್ತಾರೆ. ಇನ್ನು ಕೆಲವರು ಕರ್ಮಯೋಗೇನ ಚ ಅಪರೇ. ಕರ್ಮಯೋಗವನ್ನು, ಯಾವುದು 2ನೇ ಅಧ್ಯಾಯದಲ್ಲಿ ಹೇಳಿದ್ದಲ್ಲ ಭಗವಂತ, ಫಲದ ಆಸೆಯನ್ನು ಬಿಟ್ಟು ಕರ್ತವ್ಯ ದೃಷ್ಟಿಯಿಂದ ಕರ್ಮಗಳನ್ನು ಮಾಡೋದು ಕರ್ಮಯೋಗ. ಆ ಮೂಲಕ ಕೂಡ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಎಲ್ಲರಿಗೂ ಮೋಕ್ಷ ಸಿಗುತ್ತೆ. ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ, ಸಾಂಖ್ಯ ಮಾರ್ಗ, ಯೋಗ ಮಾರ್ಗ, ಕರ್ಮಯೋಗ ಮಾರ್ಗ, ಇವುಗಳಿಂದಲೂ ಕೂಡ ಮೋಕ್ಷವನ್ನು ಪಡೆಯೋದಕ್ಕೆ ಜಗತ್ತಿನಲ್ಲಿ ಬೇಕಾದಷ್ಟು ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಅನ್ಯೇ ತ್ವೇವ ಅಜಾನಂತಹ ಶ್ರುತ್ವಾ ಅನ್ಯೇಭ್ಯ ಉಪಾಸತೆ ತೇ ಅಪಿ ಚ ಅತಿರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಅನ್ಯೇ ತ್ವೇವ. ಇನ್ನು ಕೆಲವರು
ಏನು ಮಾಡ್ತಾರೆ, ತಾವು ಏನೂ ಮಾಡೋಕ್ಕೆ ಹೋಗಲ್ಲ. ಅವರು ಯೋಗನೂ ಮಾಡಲ್ಲ, ಕರ್ಮಯೋಗನೂ ಮಾಡಲ್ಲ, ಜ್ಞಾನಯೋಗನೂ ಮಾಡಲ್ಲ. ಬೇರೆಯವರಿಂದ ಕೇಳಿ ತಿಳ್ಕೊಂಡು ಅದರಲ್ಲಿ ಶ್ರದ್ಧೆ ಇಟ್ಟು ಅದನ್ನೇ ಉಪಾಸನೆ ಮಾಡ್ತಾರೆ. ಇವಾಗ ಗುರು, ಇವಾಗ ಯಾರು ವಾಲ್ಮೀಕಿಗಳು, ಅವನಿಗೆ ರಾಮ ಅನ್ನಕ್ಕೂ ಬರಲಿಲ್ಲ, ಬರೀ ಮರ ಮರ ಅನ್ನಪ್ಪ ನೀನು ಅಂದ. ಅವನಿಗೆ ಅಷ್ಟೇ ಸಾಕು, ಅದನ್ನೇ ಹೇಳ್ಕೊಂಡು ಹೇಳ್ಕೊಂಡು ಬ್ರಹ್ಮಋಷಿ ಆಗೋದ. ಹಾಗೆ ಕೆಲವರು ಯಾವ ಪ್ರಯತ್ನವನ್ನು ಮಾಡದೆ ಒಬ್ಬ ಗುರುವಿನನ್ನು ಆಶ್ರಯಿಸಿ ಗುರು ಏನು ಹೇಳ್ತಾನೋ ಅಷ್ಟೇ ಸರಿ ಅಂತ ಅದನ್ನು ತಿಳ್ಕೊಂಡು ಉಪಾಸನೆ ಮಾಡ್ತಾರೆ. ಅದರಿಂದನೂ ಮೋಕ್ಷ ಆಗುತ್ತೆ. ಅವರೂ ಕೂಡ ಶ್ರುತಿಪರಾಯಣ ಅಂದರೆ ಕೇಳಿದ್ದರಲ್ಲಿ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ನಡೆಸಿದಾಗ ಅವರೂ ಕೂಡ ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯವಿದೆ. ಯಾಕೆಂದ್ರೆ ನೀವೇ ಉಪನಿಷತ್ತು ಓದಿ ಅಂದರೆ ನಾವು ಸಂಸ್ಕೃತ ಕಲ್ತ್ಕೊಂಡು, ನಾವು ವ್ಯಾಕರಣ ಕಲ್ತ್ಕೊಂಡು, ನಾವು ಆ ಪುಸ್ತಕಗಳಿಟ್ಕೊಂಡು ಓದಿ ಮಾಡಬೇಕು ಅಂತ ಏನಿಲ್ಲ. ಅದು ಒಂದು ಮಾರ್ಗ. ಆದರೆ ತಿಳಿದಿರೋರ ಮೂಲಕ ಕೇಳಿ ಅದನ್ನು ಅನುಸರಿಸಿ ಉಪಾಸನೆ ಮಾಡಿದ್ರೆ ನಮಗೂ ಕೂಡ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ಪ್ರಶ್ನೋತ್ತರಗಳಿದ್ರೆ ತಗೋಣ.